ನಮ್ಮ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಇದನ್ನ ಪತ್ರಿಕಾಗೋಷ್ಠಿಯನ್ನ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ನ ಮುಖ್ಯ ಸಚೇತಕರು ಹಾಗೂ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿ ದೀರ್ಘಕಾಲ ಅಧಿಕಾರ ಹೊಂದಿ ಸರ್ಕಾರವನ್ನು ತರಲಿಕ್ಕೆ ಶ್ರಮಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ದಾವಣಗೆರೆ ಉಪಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರ ಸಂಧಾನಕಾರರಾಗಿ ದಾವಣಗೆರೆಗೆ ಬಂದು ನಮ್ಮ ಬಂಡಾಯ ಅಭ್ಯರ್ಥಿಯನ್ನು ಹಿಂತೆಗೆಸುವಲ್ಲಿ ನಿವೃತ್ತಿ ಹೊಂದುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ರವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೆ ಈ ಪತ್ರಿಕಾಗೋಷ್ಠಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆರ್ಥಿಕವಾಗಿ ಸ್ವಾಗತ ಬಯಸಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಆತ್ಮೀಯರು ಮತ್ತು ಕರ್ನಾಟಕ ಸರ್ಕಾರದ ಬಯಲು ಸೀಮೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಆದ ಸ್ನೇಹಿತರಾದ ಎಚ್.ಬಿ. ಮಂಜಪ್ಪನವರಿಗೆ ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ನಮ್ಮ ಪ್ರೆಸ್ ಮೀಟ್ ಇರುತ್ತೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಯಾವುದೇ ಮಾಧ್ಯಮ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ರಾಷ್ಟ್ರದ ಪತ್ರಕರ್ತರಲ್ಲಿ, ರಾಜ್ಯದ ಪತ್ರಕರ್ತರಲ್ಲಿ, ಕೆಪಿಸಿಸಿಗೂ ಮತ್ತು ಮಾಧ್ಯಮದವರಿಗೆ ಕೊಂಡಿಯಾಗಿ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಕ್ಕಂಥ ಬೆಂಗಳೂರಿನ BBMPಯ ಮಾಜಿ ಮಹಾಪೌರರು ಆದಂತಹ ಶ್ರೀಮಾನ್ ರಾಮಚಂದ್ರಪ್ಪನವರು ಬಂದಿದ್ದಾರೆ. ಅವರಿಗೆ ಆರ್ಥಿಕವಾಗಿ ಸ್ವಾಗತ ಬಯಸಿದ್ದೆ. ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನ ಅರ್ಧ ರಾಜ್ಯದ ಬಸ್ಗಳನ್ನು BMTC ಅಂದ್ರೆ 40,000 ನೌಕರರಿದ್ದಾರೆ. ಅದರ ಅಧ್ಯಕ್ಷರಾದಂಥ ಮತ್ತು ಕೆಪಿಸಿಸಿ ಉಪಾಧ್ಯಕ್ಷರಾದಂಥ ಶ್ರೀಮಾನ್ VS ಆರಾಧ್ಯರವರು ಬಂದಿದ್ದಾರೆ. BMTC ಅಧ್ಯಕ್ಷರಾದಂಥ VS ಆರಾಧ್ಯರವರು ಬಂದಿದ್ದಾರೆ. ಆರ್ಥಿಕವಾಗಿ ಸ್ವಾಗತ ಬಯಸಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಂತ ಚಾಂದ್ಪಾಷರವರು ಬಂದಿದ್ದಾರೆ. ಆರ್ಥಿಕವಾಗಿ ಸ್ವಾಗತ ಬಯಸಿದ್ದೇವೆ. ಮತ್ತು ನಮ್ಮ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಆದಂಥ ಮುಂಡ್ರಗಿ ತಾಲೂಕಿನವರಾದಂಥ ಮಕ್ಕಂದಾರ್ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸಿದ್ದೇನೆ. ಮತ್ತು ನಮ್ಮ IOC ಅಂದ್ರೆ ರಾಷ್ಟ್ರೀಯ ಯುವಕ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಮತ್ತು 10 ಹಲವು ರಾಜ್ಯಗಳಲ್ಲಿ ಉಸ್ತುವಾರಿ ವಹಿಸಿಕೊಂಡು ಉತ್ತಮ ಸಂಘಟನೆ ಹೆಸರು ಬಂದಿರ್ತಕ್ಕಂಥ ನಮ್ಮ ಸೈಯದ್ ಖಾಲಿದ್ ರವರು ಆಗಮಿಸಿದರೆ ಅವರಿಗೂ ಸ್ವಾಗತ. ಮುಂಬರುವ ದಾವಣಗೆರೆ ಹಾಗೂ ಬಾಗಲಕೋಟ್ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ ನಮ್ಮ 5 ಗ್ಯಾರಂಟಿಗಳು ಶ್ರೀರಕ್ಷೆ ಆಗಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. 2023ರಲ್ಲಿ ಜನ ಆಶೀರ್ವಾದ ಮಾಡಿ ನಮಗೆ ಸುಮಾರು 136 ಸೀಟ್ ಕೊಟ್ಟು ಒಂದು ಅವಕಾಶ ಮಾಡಿಕೊಟ್ರು. ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತೆಯಿಂದ ಪ್ರಾಮಾಣಿಕವಾಗಿ ಕಳೆದ 2 ವರ್ಷ 10 ತಿಂಗಳು ನಾವು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. 5 ಗ್ಯಾರಂಟಿಗಳು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಚರ್ಚೆ ಆಗ್ತಾ ಇದೆ. ಮೊದಲನೇ ಗ್ಯಾರಂಟಿ ನಮ್ಮ ಶಕ್ತಿ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ. ಸುಮಾರು 600 ಕೋಟಿಗಿಂತ ಜಾಸ್ತಿ ಮಹಿಳೆಯರು ಇವತ್ತು ಉಚಿತವಾಗಿ ಪ್ರವಾಸ ಮಾಡಿದ್ದಾರೆ, ಫ್ರೀ ಪ್ರವಾಸ ಮಾಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ಈ ಕಾರ್ಯಕ್ರಮ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಹಿಳೆಯರಿಗೆ ದೊಡ್ಡ ಶಕ್ತಿ ಕೊಡುವಂತ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ. ಅದೇ ರೀತಿ ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು. ಈ 5 ಕಾರ್ಯಕ್ರಮಗಳು ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 5 ತಿಂಗಳ ಒಳಗಡೆ ನಾವು ಅದನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ. 6ನೇ ಗ್ಯಾರಂಟಿಯಾಗಿ ನಾವು ಮೊನ್ನೆ ತಾನಿ ಹಾವೇರಿಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಅದ್ರ ಮುಂಚೆ ಹಾಸ್ಪಿಟಲ್ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 2,20,000 ಪಟ್ಟಗಳನ್ನ, ಜಮೀನುಗಳನ್ನ ಬಡವರು ಕೊಡುವಂತಹ ದೊಡ್ಡ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಮಾಡಿದೆ. ಎಲ್ಲ ಸಮಾಜದ ಜನರಿಗೆ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಕಾರ್ಯಕ್ರಮಗಳು ಕೊಟ್ಟು ಅದ್ರ ಮೂಲಕ ನಮ್ಮ ಸರ್ಕಾರದ ಸಾಧನೆಗಳನ್ನ ಜನರ ಮುಂದೆ ನಾವು ಇಟ್ಟಿದ್ದೇವೆ. ಈ ಚುನಾವಣೆಯಲ್ಲಿ
ನಮ್ಮ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ, ತ್ಯಾಗ ಬಲಿದಾನಗಳನ್ನ, ಜೊತೆಗೆ ನಮ್ಮ ಸರ್ಕಾರದ ಸಾಧನೆಗಳು ಹಾಗೂ ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳನ್ನು ಹೇಳುವಂತ ಕೆಲಸ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಕಳೆದ 2 ವರ್ಷ 10 ತಿಂಗಳು ಜನಸೇವೆ ನಾವು ಮಾಡ್ಕೊಂಡು ಈಗ ಬಂದಿದ್ದೀವಿ. ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದೀವಿ. ಮೊನ್ನೆ ನಡೆದ 3 ಚುನಾವಣೆ ಒಂದು 6 ತಿಂಗಳ ಹಿಂದೆ, ಆ 3 ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ನುಡಿದಂತೆ ನಡೆದಿದ್ದೀವಿ. ಶಿಗ್ಗಾಂವ್ ಸವಣೂರು ಇರ್ಬೋದು, ಸಂಡೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಈ ಎಲ್ಲ ಚುನಾವಣೆಗಳಲ್ಲಿ ಜನ ನಮ್ಗೆ ಆಶೀರ್ವಾದ ಮಾಡಿ, ಹೌದು ಕಾಂಗ್ರೆಸ್ ಪಕ್ಷ ಏನ್ ಹೇಳಿದೆ ಹಾಗೆ ನಡ್ಕೊಂಡಿದೆ ಅಂತ ಮಾತನ್ನು ಹೇಳಿ 3 ಕ್ಷೇತ್ರಗಳಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಕೂಡ ಜನ ನಮ್ಗೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚು ಶಕ್ತಿ ಕೊಡುವಂತ ಕೆಲಸ ಮಾಡ್ತಂತ ಮಾತನ್ನು ಹೇಳ್ತಾ, ಮತ್ತೆ ನಾವು ಈ ಚುನಾವಣೆ ಕೂಡ ಗೆಲ್ತೀವಿ. ಬರುವಂತ 2028 ಕೂಡ ನಾವು ಕಾಂಗ್ರೆಸ್ ಪಕ್ಷ ಕರ್ನಾಟಕ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೀವಿ. ಹೋದ ಅಸೆಂಬ್ಲಿ ಮೊನ್ನೆ ಚುನಾವಣೆಯಲ್ಲಿ ಸಂಖ್ಯಾತ ಕೂಡ ಟಿಕೆಟ್ ಅನ್ನು ಕೇಳಿದ್ರು. ನಾವೆಲ್ಲ ಕೇಳಿದ್ವಿ ಟಿಕೆಟ್ ಕೊಡಿ ಅಂತ. ಕೊನೆಗೆ ಒಂದು ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಎಐಸಿಸಿ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, ಅಲ್ಪಸಂಖ್ಯಾತ ಮುಖಂಡಗಳಾದ ಜಮೀರ್ ಅವರು, ನಜೀರ್ ಅವರು, ನಾನು, ತನ್ವೀರ್ ಸೇಠ್, ರಿಜ್ವಾನು, ಮತ್ತೆ ನಜೀರ್, ಮತ್ತೆ ರಹೀಂ ಖಾನ್, ಎಲ್ಲಾ ಮುಖಂಡರು ಒಂದು ಸಭೆ, ಮಲ್ಲಿಕಾರ್ಜುನ್ ಕೂಡ ಸಭೆಯಲ್ಲಿ ಇದ್ರು. ಆ ಸಭೆಯಲ್ಲಿ ಅಂತಿಮವಾಗಿ ತೀರ್ಮಾನ ಆಗಿ ನಾವು ಕೂಡ ಅಲ್ಪಸಂಖ್ಯಾತ ಟಿಕೆಟ್ ಕೇಳಿದ್ವಿ. ಆದ್ರೆ ಅಂತಿಮವಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಬಾಗಲಕೋಟೆಯಲ್ಲಿ ಅವರ ಫ್ಯಾಮಿಲಿ ಕೊಟ್ಟರು, ಅದೇ ರೀತಿ ಇಲ್ಲೂ ಕೂಡ, ಯಾಕಂದ್ರೆ ಇನ್ನು 2 ವರ್ಷ ಸನ್ಮಾನ್ಯ ಶಾಮನೂರ್ ಶಿವಶಂಕರಪ್ಪರ ಅವಕಾಶ ಇತ್ತು, 2 ವರ್ಷ ಬದುಕಿದ್ರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪರಂಪರೆ, ಕಾಂಗ್ರೆಸ್ ಪರಂಪರೆ, ಯಾರಾದ್ರೂ ತೀರೋದ್ರೆ ಅವ್ರಿಗೆ ಕೊಡುವಂತ ಕೆಲಸ ಮಾಡುವಂತ ಮಾತನ್ನ ನಮ್ಮ ಎಐಸಿಸಿ ಅವರು ಹೇಳಿದ್ರು. ಅಂತಿಮವಾಗಿ ನಮ್ಮನ್ನೆಲ್ಲ ಒಪ್ಪಿಸಿ ಒಂದು ಅವಕಾಶ ಅವ್ರಿಗೆ ಮಾಡಿಕೊಟ್ರು. ಅವ್ರು ಅದು ಹೇಳಿದ್ರು, ಈ 2 ವರ್ಷಕ್ಕೆ, ಆಮೇಲೆ ಮುಂದಿನ ದಿನಗಳಲ್ಲಿ ಜನರಲ್ ಎಲೆಕ್ಷನ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳಂತ ಮಾತು ಹೇಳಿದ್ರು. ನಮ್ಮೆಲ್ಲರ ಒಪ್ಪಿಗೆಯಿಂದ ಅವತ್ತು ಟಿಕೆಟ್ ಅಂತ ತೀರ್ಮಾನ ಆಗಿದ್ದು. ಇದು ಎಲ್ಲ ಸಮೀಕ್ಷೆ ಮುಂದೆ ಈ ಆಗಂತ ತೀರ್ಮಾನ ಹೇಳಂತ ಬಯಸ್ತಾ ಇದ್ದೀನಿ. ಇಲ್ಲಿ ನಾವು ನೇರ ಹಣಾಹಣಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇರೋದು. ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಸಂವಿಧಾನ ರಕ್ಷಣೆ, ಅಲ್ಪಸಂಖ್ಯಾತ ಕಾರ್ಯಕ್ರಮಗಳು ಕೊಡುವಂತ ಕೆಲಸ ಪಕ್ಷ. ಚುನಾವಣೆಯಲ್ಲಿ ಟಿಕೆಟ್ ಕೇಳಿದ್ದು ಸರಿನೇ, ಅದು ಈಗಾಗಲೇ ಸಾಕಷ್ಟು ಜನ ವಿಡ್ರಾ ಕೂಡ ಮಾಡಿದ್ದಾರೆ. ಅದೇ ಕೆಲವ್ರನ್ನ ಮತ್ತೆ ನಾವು ರಿಟೈರ್ ಮಾಡುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಎಲ್ಲಾ ಸಮಾಜ ವರ್ಗದ ಪಕ್ಷ ಅದೇ ಕಾಂಗ್ರೆಸ್ ಪಕ್ಷ. ಅದರಿಂದ ಅದನ್ನ ಈಗಾಗಲೇ ಅದು ಚರ್ಚೆ ಮಾಡಿದ್ದಾರೆ. ಈಗ ಆದಷ್ಟು ಬೇರೆ ಯಾರು ರಿಟೈರ್ ಆಗಿಲ್ಲ ಅವ್ರನ್ನ ಕೂಡ ಹೇಳ್ಬಿಟ್ಟು ರಿಟೈರ್ ಮಾಡಕ್ಕಂತ ಕೆಲಸ ಮಾಡ್ತೀವಿ. ಅದನ್ನ ಬಿಟ್ಟು ಯಾರಾದ್ರೂ ಇಂಥ ಕೆಲಸಗಳು ಮಾಡಿದ್ರೆ ಅದು ಬಿಜೆಪಿಗೆ ಸಹ ಮಾಡ್ತಾ ಅಂತ ಹೇಳೋದು ನೇರವಾಗಿ ಹೇಳ್ಬೇಕು. 14 ಕ್ಷೇತ್ರಗಳು ಕೂಡ ಎಐಸಿಸಿ ತೀರ್ಮಾನ ಮಾಡುತ್ತೆ. ಆ ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ಸದ್ಯಕ್ಕೆ ಈ ಟೈಮಲ್ಲಿ 2 ವರ್ಷ ಸಾಮಾನ್ಯ ಶಾಮನೂರ್ ಶಿವಶಂಕರಪ್ಪ ಅವರ 2 ವರ್ಷ ಉಳಿದಿತ್ತು. ಯಾವ ರೀತಿಯಲ್ಲಿ ಮೇಟಿಯವ್ರ ಮಗನ್ ಕೊಟ್ಟರು ಅದೇ ರೀತಿ ಇಲ್ಲಿ ಕೂಡ 2 ವರ್ಷಕ್ಕೆ ಚುನಾವಣೆ ಇದೆ, ಅದಕ್ಕೆ ಚುನಾವಣೆ ಮಾಡ್ತೀವಿ. ಜನರಲ್ ಎಲೆಕ್ಷನ್ ಅಲ್ಲಿ ಏನ್ ತೀರ್ಮಾನ ಮಾಡಬೇಕು ಎಐಸಿಸಿ ತೀರ್ಮಾನ ಮಾಡುತ್ತೆ ಅಂತ ಮಾತನ್ನ ಹೇಳಿದ್ದಾರೆ. ಹೇಳಿದ್ರೆ ಅದು ಡೆಫಿನೆಟ್ಲಿ ವಾಸ್ ಅ ಕ್ಯಾಂಡಿಡೇಟ್. ಅಂತಿಮ ಪಕ್ಷ ತೀರ್ಮಾನ ಮಾಡಿದೆ. ನಾನು ಹೇಳಿ ಅಂತಿಮವಾಗಿ ತೀರ್ಮಾನ ಅಲ್ಲಿ ಮೇಟಿ ಫ್ಯಾಮಿಲಿ ಕೊಟ್ಟಿದ್ದಾರೆ, ಇಲ್ಲಿ ಶಾಮನೂರ್ ಶಿವಶಂಕರ್ ಫ್ಯಾಮಿಲಿ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ಇತರೆ ಅಭ್ಯರ್ಥಿಗಳು ಮಾಡೋ ವಾದ ಅಂತಂದ್ರೆ ಏನು ಈ ಪರಂಪರೆಗತವಾಗಿ ಬರ್ತಾ ಇದೆ ಅದು ಇಲ್ಲಿ ಅಪ್ಲೈ ಆಗಲ್ಲ. ಯಾಕಂದ್ರೆ ಅವ್ರ ಮನೇಲಿ ಆಲ್ರೆಡಿ ಒಬ್ರು ಸಚಿವರಿದ್ದಾರೆ, ಒಬ್ರು ಸಂಸದರಿದ್ದಾರೆ, ಹೀಗಾಗಿ ನಮಗೊಂದು ಅವಕಾಶ ಕೊಡ್ಬೇಕಾಗಿತ್ತು ಅಂತ ಅವರ ಅದು ಕೂಡ ಚರ್ಚೆ ಆಯ್ತು. ಅವರ ಶ್ರೀಮತಿ ಅವ್ರಿಗೆ ಪಕ್ಷನೇ ಹೇಳಿ ನಿಂತ್ಕೋಬೇಕಂತ ಹೇಳಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು. ಅವರು ಲೋಕಸಭೆಗೆ ಯಾವುದೇ ಟಿಕೆಟ್ ಕೇಳಿರ್ಲಿಲ್ಲ. ಪಾರ್ಟಿನ ತೀರ್ಮಾನ ಮಾಡಿ ಮಲ್ಲಿಕಾರ್ಜುನ್ ಅವ್ರಿಗೆ ನಮ್ಮ ಶ್ರೀಮತಿ ಅವ್ರನ್ನ ನಿಲ್ಲಿಸ್ಬೇಕಂತ ಹೇಳಿ ಅವ್ರಿಗೆ ಟಿಕೆಟ್ ಕೊಟ್ಟರು.
ಎಲ್ಲ ಕೂಡ ಪ್ರಚಾರಕ್ಕೆ ಏನು ಬರ್ತಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಕೂಡ ಪ್ರಚಾರಕ್ಕೆ ಬರ್ತಾರೆ. ಅದೇ 7-8 ದಿನ ಮಾತ್ರ ಉಳಿದಿರೋದು ಎಲೆಕ್ಷನ್ ಬಹಿರಂಗ ಪ್ರಚಾರ. ಜಬ್ಬಾರ್ ಅವರು ಪ್ರಚಾರಕ್ಕಿಲ್ಲ, ಸಭೆ ಬಂದು ನಾಳೆ ಎಮೀರ್ ಅಹಮದ್ ಅವರು ಪ್ರಚಾರಕ್ಕಿಲ್ಲ. ಇದೆಲ್ಲ ಒಂದ್ ಕಡೆ ಮತ್ತೆ ಸಭೆ ಭಜನೆ ಆಗೋ ಜನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ, ವಿಚಾರಧಾರೆಗಳಿಗೆ, ಕಾರ್ಯಕ್ರಮಗಳಿಗೆ ಓಟ್ ಹಾಕೋದು. ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತ ಅವ್ರು ಯಾರು ಕರಿಯೋ ನೆಸಿಟಿ ಇಲ್ಲ, ಅವರ ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯಗಳು ನಮ್ಮ ಮುಂದೆ ಇದೆ, ಆ ಕರ್ತವ್ಯ ನಾವು ಮಾಡ್ತಾ ಇದೀವಿ. ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ನಮ್ಮ ಜವಾಬ್ದಾರಿ, ನಮ್ಮ ಹೊಣೆಗಾರಿಕೆ, ನಮ್ಮ ಪಕ್ಷದ ಅಭ್ಯರ್ಥಿ ಕಂಟೆಸ್ಟ್ ಮಾಡ್ತಾರೆ, ಎಲ್ಲೆಲ್ಲಿ ಜವಾಬ್ದಾರಿ ಹಾಕಿದ್ದಾರೆ ನಮ್ಗೆ ಆ ಕೆಲಸ ನಾವು ಮಾಡಿ ಪಕ್ಷದ ಅಭ್ಯರ್ಥಿಗೆ ಗೆಲ್ಸೋಂತ ಕೆಲಸ ನಮ್ದು. ಯಾರು ಕರಿಯಂತ ನೆಸಿಟಿ ಏನಿಲ್ಲ, ಅವರ ಕಾರ್ಯಕರ್ತರಿಗೆ ಬರ್ಬೇಕಾಗ್ತದೆ. ನಾಳೆ ಇಲ್ಲೇ ಜಬ್ಬಾರ್ ಅವರು ತೋರಿಸ್ತಿಲ್ಲ, ಆಮೇಲೆ ಎಲ್ಲಿ ಕನ್ವಿನ್ಸ್ ಮಾಡ್ತಿಲ್ಲ, ಎಲ್ಲಿ ಮನೆಗೆ ಹೋಗಿ ಅದಕ್ಕೆ ಮುಖ್ಯಮಂತ್ರಿಗಳು ನಮ್ಗೆ ರಿಜ್ವಾನ್ ಅವ್ರು ಕಳ್ಸಿಕೊಟ್ರಲ್ಲ. ನಾವು ಬಂದು ಅಲ್ಲ ಕೇಳಿ, ಅಲ್ಲಿ ನೀವು ಯಾರು ಕೂಡ, ನಾನು ಬಂದ್ಬಿಟ್ಟು ಅಲ್ಲಿ ಇರೋಂತ ಆಕ್ರೋಶ ಏನಿತ್ತು ಅದು ಕೂಡ ನಮ್ಗೆ ಗೊತ್ತಿತ್ತು. ನಾವ್ ಯಾಕೆ ಬಂದಿದ್ದು ಅವತ್ತಂತ ಹೇಳಿದ್ರೆ, ಸಾದಿಕ್ ಪೈಲ್ವಾನ್ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಅವ್ರ ಮಗ ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರ ತಮ್ಮ ಅಯೂಬ್ ಬ್ಲಾಕ್ ಪ್ರೆಸಿಡೆಂಟ್. ಮುಖ್ಯಮಂತ್ರಿ ಏನ್ ಹೇಳಿದ್ರು ಗೊತ್ತಾ, ನೀವು ಹೋಗಿ ತೆಗಿದೆ ಇಲ್ಲಿ, ಅವ್ರಿಗೆ ಗೌರವ ಕೊಟ್ಟು ಬನ್ನಿ ಅಂತ ಹೇಳಂತ ನಮ್ಗೆ ಕಳ್ಸಿಕೊಟ್ರು. ನಾವು ಬಂದು ಅವ್ರಿಗೆ ಹೇಳಿ ಅದು ವಿಚಾರ ಹೇಳಿದ್ವಿ. ಅವ್ರು ತೆಗಿಲು ಚಿಂತೆ ಇಲ್ಲ, ನೀವು ಹೋಗಿ ಅವ್ರ ಮಾತಾಡಿ, ನಾನ್ ಕಳ್ಸಿದೆ ಅಂತ ಹೇಳಿ ಅಂತ ಹೇಳಂತ ಮಾತು ಸಿದ್ದರಾಮಯ್ಯ ಹೇಳಿ ನಮ್ಗೆ ಕಳ್ಸಿಕೊಟ್ರು. ಸೊ ಅದರಿಂದ ಈ ಚುನಾವಣೆ ಎಲ್ಲರೂ ಬರ್ತಾರೆ, ಏನ್ ತೊಂದರೆ ಇಲ್ಲ, ನಾವು ಇಲ್ಲಿ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಬಿಜೆಪಿ ಪ್ರೆಸಿಡೆಂಟ್ ಅವರು ಒಂದು ಮಾತು ಹೇಳಿದ್ರು, ಕೆಲವು ಮುಖಂಡರುಗಳೇ ಕಾಂಗ್ರೆಸ್ನ ಅಭ್ಯರ್ಥಿಗಳು ಸೋಲಿಸ್ತಾರೆ. ನಿಮ್ಗೆ ಯಾಕೆ ನಮ್ಮ ಪಕ್ಷದ ಉಸಾಬರಿ, ನೀವು ನಿಮ್ಮ ಅಭ್ಯರ್ಥಿ ಕೆಲಸಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಜನ ನಿಮ್ಗೆ ಮನೆ ಕೂಡ್ಸಿದ್ರು, 66 ಬಿಜೆಪಿ 66 ಸೀಟ್ ಕೊಟ್ಟು. ಈ ತರ ಹೇಳಿಕೆಗಳು ನೋಡಿ, ಅದಕ್ಕೆ ನಿಮ್ಗೆ ಮನೆ ಇದ್ ಮಾಡಿರೋದು. ನಾವು ನಮ್ಮ ಕಾರ್ಯಕ್ರಮಗಳನ್ನ, ನಮ್ಮ ಸಿದ್ಧಾಂತಗಳನ್ನ, ನಮ್ಮ ವಿಚಾರಧಾರೆ ಹಾಗೂ ನಮ್ಮ ಗ್ಯಾರಂಟಿಗಳ ಮೇಲೆ ಓಟ್ ಕೇಳ್ತೀವಿ ನಾವು. ನೀವು ಏನ್ ಮಾಡಿ ಅಂತ ನೀವು ಕೇಳಿ. 12 ವರ್ಷ ಏನ್ ಮಾಡಿದ್ದು ಅದ್ ಹೇಳಿ. ನಿಮ್ಮ ಕೇಂದ್ರ ಮಂತ್ರಿಗಳು ಏನ್ ಮಾಡಿದ್ದಾರೆ, ಕರ್ನಾಟಕಕ್ಕೆ ಯಾವ ತರ ಅನ್ಯಾಯವನ್ನು ತಡೆಯುವಂತ ಶಕ್ತಿ ನಿಮ್ಗಿಲ್ಲ, ಅದಕ್ಕೆ ಉತ್ತರ ಕೊಡಿ. ನೀವು ಕರ್ನಾಟಕದ ಬಗ್ಗೆ ಯೋಚನೆ ಮಾಡ್ತೀರಾ? ಕೇಂದ್ರದಲ್ಲಿ ಸುಳ್ಳುಗಳು ಹೇಳಿದ್ರಲ್ಲ, ಇವತ್ತೇನಾದ್ರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕಾದ್ರೆ ಅದು ಸಾಮಾನ್ಯ ನರೇಂದ್ರ ಮೋದಿ ಕೊಡ್ಬೇಕು, ಅಷ್ಟು ಸುಳ್ಳು ಹೇಳಿದ್ದಾರೆ. ಅದಕ್ಕೆ ನಾವು ಉತ್ತರ ಹೇಳ್ತೀವಿ. ನಾವು ಮುಂದಿನ 10 ದಿನಗಳಲ್ಲಿ ಬಿಜೆಪಿನ ಬೆತ್ತಲೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ನಾವು ಹೌದು, ನಾವು ನುಡಿದಂತೆ ನಡೆದಿದ್ದೀವಿ, ಅದಕ್ಕೆ ಓಟ್ ಕೇಳ್ತೀವಿ ನಾವು. ನೀವೇನ್ ಮಾಡಿದೀರ 12 ವರ್ಷ, ಅದು ಉತ್ತರ ಕೊಡಿ. ಬಿಜೆಪಿ ಬಂದವರು ಕೇಳಕ್ ಹೇಳ್ತೀವಿ ನಾವು ಜನರಿಗೆ. ಎಲ್ಲೋಯ್ತು 15 ಲಕ್ಷ, ಎಲ್ಲೋಯ್ತು 2 ಕೋಟಿ ಉದ್ಯೋಗ, ಎಲ್ಲೋಯ್ತು ಡಬಲ್ ಇನ್ಕಮ್, ಎಲ್ಲೋಯ್ತು ಬೆಲೆ ಏರಿಕೆ ಹೆಂಗ್ ಕಡಿಮೆ ಮಾಡಿದ್ರಿ, ಏನ್ ಮಾಡಿದ್ರಿ? ಇವತ್ತು ಗ್ಯಾಸ್ ಸಮಸ್ಯೆ ಏನಾಗಿದೆ ಇಡೀ ಪ್ರಪಂಚ ನೋಡ್ತಾ ಇದೆ, ನಮ್ಮ ರಾಜ್ಯ ಕೂಡ ನೋಡ್ತಾ ಇದೀವಿ ನಾವು. ಸೊ ಇದೆಲ್ಲ ಕೇಂದ್ರ ಸರ್ಕಾರದ ಇದೆಲ್ಲ ಸಾಧನೆಗಳು, ಇದೆಲ್ಲ ದುರಂತಗಳು, ದುರ್ದೈವಗಳು ಹೇಳ್ಬೇಕಾಗ್ತದೆ ನಾವು. ಅದರಿಂದ ಎಲ್ಲ ವಿಚಾರಗಳನ್ನು ನಾವು ಮುಂದಿನ 10 ದಿನ ಹೇಳುವಂತ ಕೆಲಸ ನಾವು ಮಾಡ್ತೀವಿ. ನಮ್ಗೆ ವಿಶ್ವಾಸ ಇದೆ. ಇವತ್ತು ಸನ್ಮಾನ್ಯ ಶಾಮನೂರ್ ಶಾಸಕ ಅವರು ಕಳೆದ 35 ವರ್ಷ ಈ ಜಿಲ್ಲೆಗೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ, ಕೆಲಸ ಮಾಡಿದ್ದಾರೆ, ಪಕ್ಷವನ್ನು ಕಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಅವರು ಮತ್ತೆ ಅವ್ರ ಮಗ ಮಲ್ಲಿಕಾರ್ಜುನ್ ಅವರು ಜನ ಕೆಲಸಕ್ಕೆ ಮನ್ನಣೆ ಕೊಡ್ತಾರೆ. ಇಲ್ಲಿ ನಾನು ಹೇಳ್ದಲ್ಲ, ಮನ್ನಣೆ ಕೊಟ್ಟು ಅವ್ರಿಗೆ ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸ್ತಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ನಿನ್ನೆ ಸಚಿವ ಮುನಿಯಪ್ಪ ಒಂದು ಮಾತು ಹೇಳಿದ್ರು, LPG ಶಾರ್ಟೇಜ್ ಆಗ್ತಾ ಇದೆ, ಗ್ರಾಮಸ್ಥರು ಎಲ್ಲ ಕಟ್ಟಿಗೆ ಒಲೆ ರೆಡಿ ಮಾಡ್ಕೊಳ್ಳಿ. ಸೆಟ್ ಬ್ಯಾಕ್ ಟು ಕಾಂಗ್ರೆಸ್ ಗವರ್ಮೆಂಟ್. It is set back to the central government. They should be able to tell the people of Karnataka and India why this has happened. ಈಗ ನಮ್ಮ ಮುನಿಯಪ್ಪನವರು ಕೆಲವು ವಿಚಾರಗಳು ಹೇಳಿದ್ದಾರೆ, ಇಲ್ಲಿ ರಾಜ್ಯಕ್ಕೆ ಏನು ಸಮಸ್ಯೆ ಇದೆ, ಆದ್ರೆ ಈ ಸಮಸ್ಯೆ ಪರಿಹಾರ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಇದಕ್ಕೆ ಉತ್ತರ ಅವ್ರು ಕೊಡ್ಬೇಕು. ನಮ್ಮಿಂದ ಏನ್, ನಮ್ಮ ರಾಜ್ಯ ಸರ್ಕಾರ ಇದನ್ನ ಏನ್ ಮಾಡ್ಬೇಕಾಗುತ್ತೆ, ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಎಮೀರ್ ಅಹಮದ್ ಬರ್ತಾರ ಬರಲ್ಲ ಅಂತ ಅದು ನೋಡಿ, ಬೀಳೋದು ಪ್ರಶ್ನೆ ಬರಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತ ಯಾರು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳು ನಂಬಿ ಪಕ್ಷದಲ್ಲಿ ಕಾರ್ಯಕರ್ತ ಅಥವಾ ಮಂತ್ರಿ ಆಗಲಿ, MLA ಆಗಲಿ, MLC ಆಗಿ, ಬ್ಲಾಕ್ ಪ್ರೆಸಿಡೆಂಟ್, ಅವ್ನಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ಅವ್ರು ಬರೋದು ಅವ್ರ ಧರ್ಮ, ಅವರ ಕರ್ತವ್ಯ. ನಮ್ ಕರ್ದಿಲ್ಲ, ಅವ್ರು ಬಿಜಾ ಪಡ್ಕೊಂಡಿದ್ದಿಲ್ಲ, ಯಾವ್ದು ಇಲ್ಲ. ಏನ್ ಮಲ್ಲಿಕಾರ್ಜುನ್ ನಮ್ಗೆ ಕರೆದ್ರ ಅವರು? ನಮ್ ಕೆಲಸ ಇದು, ಜವಾಬ್ದಾರಿ ಹಾಗಿದ್ದಾರೆ, ನಾವು ಬರ್ಬೇಕು, ಕೆಲಸ ಮಾಡ್ಬೇಕು. ಕಾಂಗ್ರೆಸ್ ಅಧಿಕಾರ ಬೇಕು, ಕಾಂಗ್ರೆಸ್ ಚುನಾವಣೆ ಬರಕಂತ ಕೆಲಸ ಮಾಡ್ಬೇಕಲ್ವಾ? ನಾನ್ ಕರ್ದಿಲ್ಲ, ಅವ್ರು ಕರ್ದಿಲ್ಲ, ಮುನ್ಸ್ಕೊಂಡ್ಯಾರ, ಇದೆಲ್ಲ ಹೇಳಂತ ಪ್ರಶ್ನೆ ಅಲ್ಲ. ಮತ್ತೆ ಪ್ರತಿಯೊಬ್ಬರು ಬರ್ತಾರೆ, ಚಿಂತೆ ಮಾಡಕ್ ಹೋಗ್ಬಿಡಿ. ಪ್ರತಿಯೊಬ್ಬ ಕಾರ್ಯಕರ್ತ, ಮುಖಂಡರು ಕೂಡ ಈ ಚುನಾವಣೆ ಬರ್ತಾರೆ. ನಾಳೆ ಸಭೆ ಇದೆ, ಅದಾದ್ಮೇಲೆ ಸುಜಾವ್ಲ ಕೂಡ ನಾಳೆ ಇರ್ತಾರೆ. ಮತ್ತೆಲ್ಲ ಚರ್ಚೆ, ಸೀರೀಸ್ ಆಫ್ ಮೀಟಿಂಗ್ಸ್ ಇದೆ. ನಮ್ಮ ಬೂತ್ ಲೆವೆಲ್ ಮೀಟಿಂಗ್ಸ್ ಇದೆ, ವಾರ್ಡ್ ಲೆವೆಲ್ ಮೀಟಿಂಗ್ಸ್ ಇದೆ, ಮತ್ತೆ ಕ್ಯಾಂಪೇನ್ ಕಮಿಟಿ ಏನು ಸಭೆಗಳಿದೆ, ಸನ್ಮಾನ್ಯ CM ಬರುವಂತ ಕಾರ್ಯಕ್ರಮ ಇರ್ಬೋದು, ಮತ್ತೆ KPC ಅಧ್ಯಕ್ಷ ಬರುವಂತ ಕಾರ್ಯಕ್ರಮ ಇರ್ಬೋದು.
ಈ ಎಲ್ಲ ಕಾರ್ಯಕ್ರಮಗಳು ನಾವು ರುಟೀನ್ ಆಗಿ ನಾಳೆಯಿಂದ ಪ್ಲಾನಿಂಗ್ ಮಾಡ್ತೀವಿ. ಮತ್ತೆ ನಮ್ಮ ಎಲ್ಲ ಮುಖಂಡರು, ಇಲ್ಲಿ ಯಾವ ಮುಖಂಡರು ಲೀಡರ್ಗಳಿಲ್ಲ, ಬಂದವರೆಲ್ಲ ಕಾರ್ಯಕರ್ತರು, ಎಲ್ಲರೂ ಬೂತ್ ಲೆವೆಲ್ ಅಲ್ಲಿ ಮನೆ ಮನೆಗೆ ಹೋಗಿ ಓಟ್ ಕೊಡುವಂತ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಸರ್ಕಾರ ಸಾಧನೆ ಆ ವೇದಿಕೆಗಳು ಏನ್ ಹೇಳ್ಬೇಕು ಅದೆಲ್ಲ ವೇದಿಕೆಗಳಲ್ಲಿ ನಾವು ಹೇಳ್ತೀವಿ. ನಮ್ಮ ಸಾಧನೆ ಹಾಗೂ ಬಿಜೆಪಿಯ ದೌರ್ಬಲ್ಯ, ಅವ್ರು ಯಾವ ರೀತಿ ಆ ತರ ಜನರಿಗೆ ಮೋಸ ಮಾಡ್ತಾರೆ ಆ ವಿಚಾರ ಕೂಡ ಹೇಳ್ತೀವಿ. ನಮಗೂ ಪ್ರಶ್ನೆ ಕೇಳಲಿ, ನಾವು ಕೇಳಂತ ಧೈರ್ಯ ಇದೆ ನಮ್ಮ ಹತ್ರ, ನಾವು ಹೇಳಂತ, ಯಾಕಂದ್ರೆ ನಾವು ನಡೆದಿದ್ದೀವಿ, ಎಲ್ಲ ಕಾರ್ಯಕ್ರಮ ನಾವು ತಂದಿದ್ದೀವಿ, ಅದಕ್ಕೆ ನಾವು ಹೇಳ್ತೀವಿ, ಅವ್ರು ಬೇಕಾದ ಪ್ರಶ್ನೆ ಕೇಳಲಿ. ಸೊ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಕೂಡ ಕೇಳಂತ ಕೆಲಸ ಮಾಡಬೇಕು. ನಾವು ಕೇಳಿಸ್ತೀವಿ, ನಾವು ಕೇಳ್ತೀವಿ, ಅದಕ್ಕೆ ತಕ್ಕ ಉತ್ತರ ಬಿಜೆಪಿ ಕೊಡ್ಬೇಕು. ನಾಳೆ ಇಲ್ಲೇ ಮೀಟಿಂಗ್ ಇದೆ, ನಾಳೆ ಇದು ಹೈ ಲೆವೆಲ್ ನಾಳೆ ಫಸ್ಟ್ ಮೀಟಿಂಗ್ ಇದೆ. ಕೂಡ ಚುನಾವಣೆ ಸಾಕಷ್ಟು ನಾವು ಮಾಡಿದ್ದೀವಿ. ಇಲ್ಲಿ ಒಂದು ಯಂಗ್ಸ್ಟರ್ ಅಲ್ಲಿ ಒಬ್ಬ ಯುವಕನಿಗೆ ಕೊಟ್ಟಿದಂತ ಕೂಡ ಆ ಭಾವನೆ ಕೂಡ, ಸಮರ್ಥ ಒಬ್ಬ ಯುವಕನಿಗೆ ಕೊಟ್ಟಿದಂತಹ ಭಾವನೆ ಕೂಡ ಇದೆ. ಒಟ್ಟಾರೆ ನಮ್ಮ ಇವತ್ತು ಏನು ಸಂದೇಶ ಇದೆ ಅಂತ ಹೇಳಿದ್ರೆ, ಏನು ಮೆಸೇಜ್ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅದೇ ರೀತಿ ಜನ ಇವತ್ತು ಕಾಂಗ್ರೆಸ್ ಪಕ್ಷನ ಮತ್ತೆ ಮಲ್ಲಿಕಾರ್ಜುನ ಅವರ ಕೆಲಸ ಮತ್ತೆ ಶಾಮು ಶಿವಶಂಕರಪ್ಪ ಅವ್ರ ಕೆಲಸ ನೆನೆಸ್ಕೊಂಡು ಇವತ್ತು ಓಟನ್ನು ಹಾಕ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ವಿಶ್ವಾಸ ಇದೆ. ಅದೇ ಒಂದು ಸಂದೇಶ ಕೂಡ ಇದೆ. ಇಲ್ಲಿ ನೇರ ನಮ್ಮ ಹಣಾಹಣಿ ಇರೋದು ಕಾಂಗ್ರೆಸ್ ಮತ್ತೆ ಬಿಜೆಪಿಯಿಂದ. ಇವತ್ತೇನಾದ್ರೂ ಯಾರಾದ್ರೂ ಅಲ್ಪಸಂಖ್ಯಾತರ ಓಟನ್ನ ಹೊಡಿಬೇಕಂತ ಹುನ್ನಾರ ಷಡ್ಯಂತ್ರ ಮಾಡ್ತಾರೆ, ಅದು ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡ್ಬೇಕಂತ ಆ ರೀತಿ ಮಾಡುತ್ತೆ ಅಂತ ನಾವು ಹೇಳ್ಬೇಕಾಗ್ತದೆ. ಇಬ್ರಾಹಿಂ ಬಂದು ಬಾರಿ ಪ್ರಚಾರ ಮಾಡ್ತಿದ್ರು. ಕಾಂಗ್ರೆಸ್ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಹೇಳ್ತಿದ್ರು. ಇಬ್ರಾಹಿಂ ಯಾವ ಪಕ್ಷಕ್ಕೆ ಪ್ರಚಾರ ಮಾಡಕ್ ಬಂದಿದ್ರು? ಯಾವ ಪಾರ್ಟಿಗೆ? ಕ್ಷೇತ್ರ ಯಾವ ಪಕ್ಷದ ಬಗ್ಗೆ ನಮ್ಗೊಂದು ಗೊತ್ತಿಲ್ಲ. ಪಕ್ಷದಲ್ಲ, ಕ್ಷೇತ್ರ ಗೊತ್ತಿಲ್ಲ ನಮಗೆ ಯಾವ ಪಕ್ಷ ಪ್ರಚಾರ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಯಾರು ಹೇಳಿದ್ರು ಬಂದೋದು ಅಂತ, ಬಟ್ ಯಾವ ಪಕ್ಷಕ್ಕೆ ಪ್ರಚಾರ ಮಾಡಕ್ ಹೋಗಿದ್ರು